ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಭಾರಿ ದೊಡ್ಡ ರಣರಂಗವೇ ಸೃಷ್ಟಿಯಾಗಿದೆ. ಶುಕ್ರವಾರ ತಡರಾತ್ರಿ ಕಾಡಿನಲ್ಲಿ ನಡೆದ ಗುಂಡಿನ ದಾಳಿಗೆ 3 ಸಾವನ್ನಪ್ಪಿದ್ದಾರೆ. ಇದು ಅರಣ್ಯ ಇಲಾಖೆಯ ಪ್ರಕಾರ ಆತ್ಮರಕ್ಷಣೆಗಾಗಿ ಮಾಡಿದ ಫೈರಿಂಗ್. ಆದರೆ ಸ್ಥಳೀಯರು ಮತ್ತು ಮೃತರ ಕುಟುಂಬಸ್ಥರ ಪ್ರಕಾರ ಇದು ನೇರ ನಡೆದ ಕೊಲೆ. ಈ ವಿಚಾರಕ್ಕೆ ಈಗ ಹನೂರು ಭಾಗ ಹೊತ್ತಿ ಹುರಿಯುತ್ತಿದೆ. ಅರಣ್ಯ ಇಲಾಖೆ ಕಚೇರಿಗಳು, ಸಿಬ್ಬಂದಿ ಮನೆಗಳನ್ನ ಜನರು ಧ್ವಂಸ ಮಾಡಿದ್ದಾರೆ. ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟಕ್ಕೂ ಆ ರಾತ್ರಿ ಕಾವೇರಿ ವನ್ಯಜೀವಿ ಧಾಮದ ಕಾಡಲ್ಲಿ ನಡೆದಿದ್ದೇನು? ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಸರ್ಕಾರದಿಂದ ಬಂದ ಆದೇಶಗಳೇನು? ಮೃತರ ಕುಟುಂಬಸ್ಥರ ಕಣ್ಣೀರಿಗೆ ಯಾರು ಹೊಣೆ? ಎಲ್ಲ ಕಂಪ್ಲೀಟ್ ವಿವರಗಳನ್ನ ಈ ವಿಡಿಯೋದಲ್ಲಿ ಎಳೆಯಾಗಿ ನೋಡೋಣ. ಮೊದಲು ಘಟನೆ ಎಲ್ಲಿ ಮತ್ತು ಹೇಗೆ ಶುರುವಾಯಿತು ಅಂತ ನೋಡೋಣ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮ. ಇಲ್ಲಿನ ಹನೂರು ವಲಯದ ಶಾಗ್ಯ ಬೀಟ್ ವ್ಯಾಪ್ತಿಯ ಹೊಳೆಮುರಿ ದಟ್ಟಿ ಅನ್ನುವ ಅರಣ್ಯ ಪ್ರದೇಶವಿದೆ. ಶುಕ್ರವಾರ ತಡರಾತ್ರಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒಂದು ಖಚಿತ ಮಾಹಿತಿ ಸಿಗುತ್ತೆ. ಯಾರೋ ಕೆಲವರು ಕಾಡಿಗೆ ನುಗ್ಗಿ ಪ್ರಾಣಿಗಳನ್ನ ಬೇಟೆಯಾಡಿ ಮಾಂಸ ಬೇರ್ಪಡಿಸಿದ್ದಾರೆ ಅನ್ನೋದು ಆ ಮಾಹಿತಿ ಸಿಕ್ಕ ತಕ್ಷಣ RFO ಶೇಖರ್ ಅವರ ನೇತೃತ್ವದಲ್ಲಿ 7 ಜನರ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿತಾರೆ. ಸ್ಥಳಕ್ಕೆ ಸಿಬ್ಬಂದಿ ಹೋದಾಗ ಅಲ್ಲಿ 3 ವ್ಯಕ್ತಿಗಳು ಕಾಣಿಸ್ತಾರೆ. ಅವರನ್ನ ಹಿಡಿಯೋಕೆ ಸಿಬ್ಬಂದಿ ಮುಂದಾದಾಗ ಗುಂಡಿನ ಚಕಮಕಿ ಶುರುವಾಗುತ್ತೆ. ಕೊನೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಗೆ ಆ 3 ಸ್ಥಳದಲ್ಲಿ ಪ್ರಾಣ ಬಿಡ್ತಾರೆ. ಮೃತರನ್ನ ಹನೂರು ತಾಲೂಕಿನ ತೋಮಿಯರ್ಪಾಳ್ಯ ಗ್ರಾಮದ ಅಂತೋನಿಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ ಗುರುತಿಸಲಾಗಿದೆ. ಈ ಎನ್ಕೌಂಟರ್ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ACF ಮರಿಸ್ವಾಮಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. 3 ಬೇಟೆಯಾಡಲು ಬಂದಿದ್ರು. ಅರಣ್ಯ ಸಿಬ್ಬಂದಿ ತಡೆಯೋಕೆ ಹೋದಾಗ ಬೇಟೆಗಾರರು ತಮ್ಮ ಬಳಿ ಇದ್ದ ನಾಡ ಬಂದೂಕಿನಿಂದ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಲು ಮುಂದಾದ್ರು. ಈ ವೇಳೆ ಸಿಬ್ಬಂದಿಯೊಬ್ಬರ ಕಾಲಿಗೆ ಏಟು ಬಿದ್ದಿದೆ. ನಮ್ಮ ಸಿಬ್ಬಂದಿ ಜೀವ ಉಳಿಸಿಕೊಳ್ಳೋಕೆ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ. ಬಳಿಕ ಗಾಯಗೊಂಡಿದ್ದ ಅವರನ್ನ ಕಾಪಾಡೋಕೆ ಆಸ್ಪತ್ರೆಗೆ ತರಲಾಯಿತು. ಅಷ್ಟರಲ್ಲಿ ಅವರು ತೀರಿಕೊಂಡಿದ್ದರು ಅಂತ ಹೇಳಿದ್ದಾರೆ. ಕಾರ್ಯಾಚರಣೆಯ ವೇಳೆ ಸ್ಥಳದಲ್ಲಿದ್ದ 2 ನಾಡ ಬಂದೂಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನೊಂದೆಡೆ ಅರಣ್ಯ ಸಚಿವ ರಾಮಲಿಂಗ ರೆಡ್ಡಿ ಕೂಡ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬೆಳಿಗ್ಗೆ 6:30ಕ್ಕೆ ನನಗೆ ಅಧಿಕಾರಿಗಳಿಂದ ವಿಷಯ ತಿಳಿಯಿತು. ಬೇಟೆಗಾರರು ಜಿಂಕೆ ಕೊಂದು ಮಾಂಸ ತುಂಬಿಕೊಂಡು ತರುತ್ತಿದ್ರು. ಈ ವೇಳೆ ಮಾತಿನ ಚಕಮಕಿ ನಡೆದು ಫೈರಿಂಗ್ ಆಗಿದೆ. ಸ್ಥಳದಲ್ಲಿ 4 ಬ್ಯಾಗ್ ಜಿಂಕೆ ಮಾಂಸ ಸಿಕ್ಕಿದೆ. ಇನ್ನು CM ಅವರು ತನಿಖೆಗೆ ಆಗ್ರಹಿಸಿದ್ದು, ತನಿಖೆ ಬಳಿಕ ಸತ್ಯ ಹೊರಬರಲಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಆದ್ರೆ ಅರಣ್ಯ ಇಲಾಖೆ ಈ ಮಾತನ್ನು ಮೃತರ ಕುಟುಂಬಸ್ಥರು ಒಪ್ಪೋಕೆ ಸಿದ್ಧರಿಲ್ಲ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಂಡೇಟಿಗೆ ಬಲಿಯಾದ ಕುಮಾರ್ ಅವರ ಪತ್ನಿ ಡೋಮಿನಾ ಕಣ್ಣೀರಿಡುತ್ತಾ ಪ್ರಶ್ನೆ ಮಾಡಿದ್ದಾರೆ. ನನ್ನ ಗಂಡ ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಂಡು ಹೋಗ್ಬೇಕಿತ್ತು. ಶೂಟ್ ಮಾಡೋಕೆ ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು? ನನ್ನ ಗಂಡ ಏನು ತಪ್ಪು ಮಾಡಿದ್ದಾರೆ ಅಂತ ಗುಂಡಿಟ್ಟು ಕೊಂದ್ರಿ. ಈಗ ನನ್ನ ಮಕ್ಕಳಿಗೆ ಯಾರು ದಿಕ್ಕು ಅಂತ ಕಣ್ಣೀರು ಹಾಕಿದ್ದಾರೆ. ಮೃತರ ಪರವಾಗಿ ನಿಂತಿರುವ ಸ್ಥಳೀಯರು, ಇವರು ಅಮಾಯಕರು, ಆತ್ಮರಕ್ಷಣೆಯ ನೆಪ ಹೇಳಿ ಇಲಾಖೆಯವರೇ ಶೂಟ್ ಮಾಡಿ ಕೊಂದಿದ್ದಾರೆ. ಈ ಕೇಸ್ ನಿವೃತ್ತ ನ್ಯಾಯಾಧೀಶರಿಂದ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. 3 ಸಾವನ್ನಪ್ಪಿದ ಸುದ್ದಿ ತಿಳಿಯುತ್ತಿದ್ದಂತೆ ಹನೂರು ತಾಲೂಕು ಸಂಪೂರ್ಣ ರೊಚ್ಚಿಗೆದ್ದಿದೆ. ಸ್ಥಳೀಯ ಜನರು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗೆ ಇಳಿದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉದ್ರಿಕ್ತ ಜನ ಶಾಗ್ಯ ಗ್ರಾಮದ DRF ಕಚೇರಿ ಪಕ್ಕದಲ್ಲಿದ್ದ ಸಿಬ್ಬಂದಿ ಮನೆ, ಕಳ್ಳದೊಡ್ಡಿ ಬಳಿಯ ಆಂಟಿ ಪೋಚಿಂಗ್ ಕ್ಯಾಂಪ್, ಕಾವೇರಿ ನದಿ ತೀರದ ವಿಶ್ರಾಂತಿ ಗೃಹ, IB ಮತ್ತು ಸಿಬ್ಬಂದಿಯ 2 ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಕಚೇರಿಗಳಲ್ಲಿದ್ದ ಕುರ್ಚಿ, ಮೇಜು, ಪೀಠೋಪಕರಣಗಳು ಮಾತ್ರವಲ್ಲದೆ ವಾಶ್ ಬೇಸಿನ್, ಶೌಚಾಲಯದ ಕಮೋಡ್ಗಳನ್ನ ಅಪ್ಪಚ್ಚಿ ಮಾಡಿ ಪುಡಿ ಮಾಡಿದ್ದಾರೆ. ಹನೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಮಾಡಿದ್ರು. ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಲು ಬಂದಾಗ ಅವರ ಮೇಲೂ ಹಲ್ಲೆಗೆ ಯತ್ನ ನಡೆಯಿತು.
ಬಳಿಕ ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಿ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಎನ್ಕೌಂಟರ್ ಮಾಡಿದವರನ್ನ ನಮ್ಮ ಕೈಗೆ ಕೊಡಿ, ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಹನೂರು ಪೊಲೀಸ್ ಠಾಣೆಯ ಮುಂದೆಯೂ ಜನರು ಪ್ರತಿಭಟನೆ ನಡೆಸಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮ್ಯಾಜಿಸ್ಟ್ರೇಟ್ ತನಿಖೆ. ಚಾಮರಾಜನಗರದ ಜಿಲ್ಲಾಧಿಕಾರಿಗಳು ಘಟನೆ ಸಂಬಂಧ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆಗ್ರಹಿಸಿದ್ದಾರೆ. ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ಅವರಿಗೆ ತನಿಖೆಯ ಹೊಣೆ ನೀಡಲಾಗಿದ್ದು 7 ದಿನದೊಳಗೆ ಸಂಪೂರ್ಣ ರಿಪೋರ್ಟ್ ನೀಡುವಂತೆ ಸೂಚಿಸಲಾಗಿದೆ. ಈಗಾಗಲೇ ಸ್ಥಳ ಮಹಜರು ನಡೆದಿದ್ದು ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಫೈನಲ್ ರಿಪೋರ್ಟ್ ಸಲ್ಲಿಕೆಯಾಗಲಿದೆ. ಶವಗಾರದಲ್ಲಿ ಪಂಚನಾಮೆ. ಮೃತದೇಹಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಗಾರದಲ್ಲಿ ಇಡಲಾಗಿದೆ. ಪಂಚನಾಮೆಗಾಗಿ 3 ತಹಶೀಲ್ದಾರ್ಗಳನ್ನು ನೇಮಿಸಲಾಗಿದೆ. ಕೊಳ್ಳೇಗಾಲ ತಹಶೀಲ್ದಾರ್ ಬಸವರಾಜು ಅವರಿಗೆ ಸೆಬಾಸ್ಟಿಯನ್ ಡೇವಿಡ್ ಕುಮಾರ್ ಶವದ ಜವಾಬ್ದಾರಿ. ಯಳಂದೂರ್ ತಹಶೀಲ್ದಾರ್ ನಯನ ಅವರಿಗೆ ಆಂಥೋನಿ ಶವದ ಜವಾಬ್ದಾರಿ. ಚಾಮರಾಜನಗರದ ತಹಶೀಲ್ದಾರ್ ಗಿರಿಜಾ ಅವರಿಗೆ ಪೀಟರ್ ಶವದ ಜವಾಬ್ದಾರಿ ನೀಡಲಾಗಿದೆ. ಐಜಿಪಿ ಮೊಕ್ಕ. ಪರಿಸ್ಥಿತಿ ಸೂಕ್ಷ್ಮವಾಗಿರುವುದರಿಂದ ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ಹನೂರಿನಲ್ಲೇ ಮೊಕ್ಕಂ ಹೂಡಿದ್ದಾರೆ. ಚಾಮರಾಜನಗರ ಎಸ್ಪಿ ಮುತ್ತುರಾಜ್, ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಜೊತೆ ಸೇರಿ ಸಭೆ ನಡೆಸಿ ಬಂದೋಬಸ್ತ್ ಬಿಗಿಗೊಳಿಸಿದ್ದಾರೆ. ಘಟನೆ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಬೆಳಿಗ್ಗೆ 5 ಗಂಟೆಗೆ ನನಗೆ ಈ ಬಗ್ಗೆ ಮಾಹಿತಿ ಬಂದಿತ್ತು. ಬೇಟೆಗಾರರ ಬಳಿ ಇದ್ದ ಬಂದೂಕು ಮತ್ತು ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸುತ್ತಿದ್ದು, ತನಿಖೆ ಮುಗಿದ ಮೇಲೆ ಎಲ್ಲಾ ವಿವರ ಸ್ಪಷ್ಟವಾಗಲಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಕಾಡಿನೊಳಗೆ ನಡೆದ ಆ ಒಂದು ರಾತ್ರಿಯ ಫೈರಿಂಗ್ ಇಡೀ ಹನೂರು ತಾಲೂಕನ್ನ ರಣರಂಗವಾಗಿಸಿದೆ. ಒಂದು ಕಡೆ ನಿಯಮ ಮೀರಿ ಬೇಟೆಯಾಡಲು ಬಂದವರ ಮೇಲೆ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದೇವೆ ಅನ್ನೋದು ಅರಣ್ಯ ಇಲಾಖೆಯ ವಾದವಾದರೆ, ಇನ್ನೊಂದು ಕಡೆ ಅಮಾಯಕರನ್ನ ಸುಖ ಸುಮ್ಮನೆ ಗುಂಡಿಟ್ಟು ಕೊಂದಿದ್ದಾರೆ ಅನ್ನೋದು ಜನರ ಆಕ್ರೋಶ. ಈ ಘಟನೆಯ ಸಂಪೂರ್ಣ ಸತ್ಯ 7 ದಿನಗಳಲ್ಲಿ ಬರುವ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿಯಿಂದಲೇ ಹೊರಬರಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.